ಚಿಕ್ಕ ಪೈಪ್ ಇನ್ನೂ ಇದೆ ಅದು ಬಿಕಾಸ್ ಆಫ್ ಹಿಮ್ ನಾವಿಲ್ಲಿ ಇವತ್ತಿದ್ದೀವಿ. ನನಗೆ ಇಮೋಷನಲಿ ತುಂಬ ಕನೆಕ್ಟ್ ಆಗಂತವ್ರು ನನಗೆ. ಇವತ್ತು ವರ್ಲ್ಡ್ ಲಿವರ್ ಡೇ. ಸೊ ದಿಸ್ ಇಸ್ ದ ಸೆಕೆಂಡ್ ಇಯರ್ ನಾನು ಅಟೆಂಡ್ ಮಾಡ್ತಾ ಇರೋದು. ಇಟ್ಸ್ ಓನ್ಲಿ ಬಿಕಾಸ್ ನಾನು ನಮ್ಮ ಅಪ್ಪಗೆ ಲಿವರ್ ಡೊನೇಟ್ ಮಾಡಿದೆ ಅಟ್ ಏಜ್ ಆಫ್ 19. Rakshita and her father Girish. Yeah. They are both great people and she is a savior of her father. 2025 ಲಿವರ್ದು ಫುಡ್ ಇಸ್ ಅ ಮೆಡಿಸನ್. ಅದರಲ್ಲಿ ನನಗೆ ಇವತ್ತು ಫುಲ್ಲು ಹಾರ್ಟ್ ಟಚಿಂಗ್ ಆಗಿದೆ. ಅಂದರೆ ಒಬ್ಬ ಚಿಕ್ಕ ಹುಡುಗ ಎಲ್ಲ ರಿಪೋರ್ಟ್ ಬಂದಮೇಲೆ ತಿರ್ಗಾ ನಾನು 2020 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರ್ಲ್ಡ್ ಲಿವರ್ ಡೇ. ಸೊ ಈ ನಮ್ಮ ಟೀಮ್ ಆಸ್ಟರಲ್ಲ ನಮ್ಮದು ಆಪ್ರೇಷನ್ ಆಗಿದ್ದು ಸ್ಪರ್ಶಲ್ಲಿ, ಬಟ್ ನಮ್ಮ ಟೀಮೇ ಇಲ್ಲಿರೋದ್ರಿಂದ ನಮಗೆ ಮಾಡಿದ ಟೀಮೇ. ಸೊ ಅವರು ಲಾಸ್ಟ್ ಇಯರಿಂದ ಈ ಲಿವರ್ ಡೇಗೆ ಈ ಥರ ಕಾನ್ಫರೆನ್ಸ್ ಮಾಡ್ತಾಯಿದ್ದಾರೆ. ಲೈಕ್ ಪೇಷಂಟ್ಸ್ ಮುಂಚೆ ಆಗಿದ್ದು 10-15 ಇಯರ್ಸಿಂದ ಪೇಷಂಟ್ಸ್ ಯಾರ್ಯಾರು ಇದ್ದಾರೆ ಅವರು, ಆಮೇಲೆ ಲೈಕ್ ಮುಂದೆ ಯಾರ್ಯಾರು ಟ್ರಾನ್ಸ್ಪ್ಲಾಂಟ್ಗೆ ಮಾಡ್ತಾ ಇದ್ದಾರೆ ಅವರು ಎಲ್ಲರನ್ನೂ ಸೇರಿಸಿ ಒಂದೊಳ್ಳೆ ಕಾನ್ಫರೆನ್ಸ್ ಮಾಡಿ ಎಲ್ರದ್ದು ಲೈಕ್ ಅವ್ರ ಸ್ಟೋರಿನ ಹೇಳ್ಕೊಂಡು ಈ ಬೇರೆಯವ್ರಿಗೆಲ್ಲ ಸಪೋರ್ಟ್ ಮಾಡಿಕೊಂಡು ಬೇರೆಯವ್ರಿಗೆಲ್ಲ ಮೋಟಿವೇಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಇಯರ್ ನಾನು ಅಟೆಂಡ್ ಮಾಡ್ತಾ ಇರೋದು. ಲಾಸ್ಟ್ ಇಯರಿಂದನೇ ಸ್ಟಾರ್ಟ್ ಆಗಿರೋದು. ಸೊ ಇವತ್ತು ಮಾತಾಡಿದ್ದೀನಿ ಸ್ವಲ್ಪ ಏನೇನು ನನ್ನ ಮೈಂಡಿಗೆ ಬರುತ್ತೆ ಎಲ್ಲ ಮರ್ತೋಗಿದೆ ಅರ್ಧ. ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೋದ್ರೆ ಅಳು ಬಂದುಬಿಡುತ್ತೆ. And we cut a liver cake for her. So we are the liver family. So ಅದಕ್ಕೆ liver cake cut ಮಾಡಿದ್ದೀವಿ ಅವಾಗ. ಇದೆ. ಹಾಯ್, ನಾನು ರಕ್ಷಿತಾ ಗಿರೀಶ್. ಸೊ ಇವ್ರು ಜಸ್ಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಲೈಕ್ ನಮ್ಮ ಅಪ್ಪನ ಉಳಿಸ್ಕೊಂಡಾಗ ಮಾತ್ರ ಅಲ್ಲ, ನನಗೆ 2 ಲೈಫ್ ಟರ್ನ್ ಕೊಟ್ಟಿದ್ದಾರೆ. ಒಂದು, ನಾನು ಇವಾಗ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗಿದ್ದೀನಿ. ಇಟ್ಸ್ ಓನ್ಲಿ ಬಿಕಾಸ್ ನಾನು ನಮ್ಮ ಅಪ್ಪಗೆ ಲಿವರ್ ಡೊನೇಟ್ ಮಾಡಿದೆ ಅಟ್ ಏಜ್ ಆಫ್ 19. ಇನ್ನೇನು 20 ಆಗಬೇಕಿತ್ತು ಆವಾಗೇ ಮಾಡಿದ್ದು. ಸೊ ಅದರಿಂದ ಐ ಗಾಟ್ ಫೇಮಸ್ ಆ್ಯಕ್ಚುಲಿ. ಒಫಿಷಿಯಲ್ ಪೀಪಲ್ ಆಫ್ ಇಂಡಿಯಾ ಅವರೆಲ್ಲ ಇನ್ಸ್ಟಾಗ್ರಾಮಿಂದ ನನ್ನ ಹಸ್ಬೆಂಡು ನಂದು ವಿಡಿಯೋಸ್ ಎಲ್ಲ ಲೈಕ್ ಮಾಡ್ತಾಯಿದ್ರು. ಅದೂ ಬಿಕಾಸ್ ಆಫ್ ಹಿಮ್. ಯಾಕಂದರೆ ನಮ್ಮಪ್ಪ ಫುಲ್ ಆರ್ಥೋಡಾಕ್ಸ್ ಆ್ಯಂಡ್ ಫುಲ್ ಸ್ಟ್ರಿಕ್ಟ್. 1% ಕೂಡ ಲವ್ ಮ್ಯಾರೇಜ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಒನ್ಸ್ ಏನಾಯ್ತು ಅಂದರೆ ವೆನ್ ಐ ಸ್ಪೋಕ್ ಟು ಹಿಮ್ ಫಾರ್ ದ ಫಸ್ಟ್ ಟೈಮ್, ಇವ್ರು ನನಗೆ ಫುಲ್ ಧೈರ್ಯ ಹೇಳಿದರು. ಯಾಕಂದರೆ ನಾನು ಒಂದು ಮಾತ್ರೆ ಕೂಡ ತೊಗೊಳಕ್ಕೆ ಇಷ್ಟಪಡೋಲ್ಲ, ಬಿಕಾಸ್ ಅಷ್ಟು ಭಯ ನನಗೆ, ನುಂಗೋಕ್ಕೂ ಕಷ್ಟ ಆಗುತ್ತೆ. ಅವರು ಮಾತಾಡೋದಾಗಿರ್ಬೋದು, ಅವ್ರು ನನಗೆ ಧೈರ್ಯ ಹೇಳೋದಾಗಿರ್ಬೋದು, ದ ವೇ ಹಿ ಸ್ಪೋಕ್ ಟು ಮೀ ಓನ್ಲಿ ನನಗೆ ಏನಾಗಲ್ಲ, ಆಗಿದ್ದಾಗಲಿ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಬಟ್ ನನಗೆ ಒಂದಿತ್ತು, ನಾನು ಇವ್ರ ಹತ್ರ ಮಾತಾಡ್ಕೊಂಡು ಹೋದ್ಮೇಲೆ ನನ್ನ ಹಸ್ಬೆಂಡ್ ನೈಟ್ ಫುಲ್ ಕೂತ್ಕೊಂಡು ಆಪ್ರೇಷನ್ ಹೆಂಗೆ ಮಾಡ್ತಾರೆ ಅಂತ ಯೂಟ್ಯೂಬಲ್ಲಿ ಫುಲ್ ರಿಸರ್ಚ್ ಮಾಡಿದ್ದ. ಅದನ್ನ ನೋಡಿ ಹೇಳಿದ್ದ ಅವನು, ಲೈಕ್ ಇಷ್ಟು ಕೂಯ್ತಾರೆ, ಅಷ್ಟು ಮಾಡ್ತಾರೆ, ಏನಾಗಲ್ಲ ಆರಾಮಾಗಿ ಅಂತ. ಬಟ್ ಯಾರು ನನ್ನ ಮುಂದೆ ಭಯ ಪಡೋಷ್ಟು ಸ್ಟ್ರೆಂತ್ ಯಾರಿಗೂ ಇರಲಿಲ್ಲ, ಬಿಕಾಸ್ ನಾನು ಫುಲ್ ಲೋ ಆಗಿಬಿಡ್ತೀನಿ ಯಾರಾದರೂ ಹತ್ರ ಅಂತ. ಸೊ ಥ್ಯಾಂಕ್ಸ್ ಟು ಹಿಮ್. ಬಟ್ ಹೆಂಗೆ ಅಂದರೆ ನಮ್ಮಪ್ಪ 6 ಇಯರ್ಸಿಂದ ಬರೀ ಮೆಡಿಸಿನ್ ಮೇಲೆ ಇದ್ದರು. 3 ಟೈಮ್ಸ್ ICUಗೆ ಹೋಗಿ ಬಂದಿದ್ದಾರೆ. ಎವ್ರಿ ಟೈಮ್ ಒಂದೇ ಮಾತು ಹೇಳ್ತಾಯಿದ್ರು, ನನ್ನ ಮಗಳು ಮದುವೆ ಮಾಡೋರ್ಗೂ ನನಗೇನೂ ಆಗಲ್ಲ ಅಂತ. ಬಟ್ ಫಾರ್ ದ ಲಾಸ್ಟ್ ಟೈಮ್ ಇನ್ನೊಂದು 2 ವೀಕ್ಸಲ್ಲಿ ಆಪ್ರೇಷನ್ ಮಾಡಿಸ್ಬಿಡ್ಬೇಕು ಅಂತ ಎಲ್ಲ ತುಂಬ ಬಂತು. ನಮಗೆ ತುಂಬ ಸೀರಿಯಸ್ ಆಗೋಗಿದೆ. 6 ಇಯರ್ಸಿಂದ ಬರೀ ಮೆಡಿಸಿನ್ ಮೇಲೆ ಇದ್ರೂ. ಸೊ ಆ ಟೈಮಲ್ಲಿ ನಾವು ಫುಲ್ ಹೋಪ್ ಕಳ್ಕೊಂಡಾಗ ನಮಗೆ ಬೇರೆ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ವಿ. ಇವ್ರು ಸಜೆಸ್ಟ್ ಮಾಡೋದು ಆ್ಯಂಡ್ ನಮ್ಮಪ್ಪನ ಉಳಿಸ್ಕೊಟ್ಟಿದ್ದು ಇವರು. ನಾನು ಡೊನೇಟ್ ಮಾಡೋದು ನಮ್ಮ ಅಪ್ಪಗೆ. ಬಟ್ ಅಪ್ಪ ಇಲ್ಲಿಲ್ಲ, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ನಾವು 2 ಮಂತ್ಸ್ ಕೂಡ ಆಗಿರಲಿಲ್ಲ. ನನಗೆ ಸ್ವಲ್ಪ ಆವಾಗಿನ್ನ ತುಂಬ ಫ್ಯಾಟ್ ಇದ್ದೆ ಆ ಟೈಮಲ್ಲಿ. ಲೈಕ್ ನನಗೆ ಆಪ್ರೇಷನ್ ಟೈಮಲ್ಲಿ ಮೋಸ್ಟ್ಲಿ ಹೀಗೆ ಹಿಡ್ಕೊಂಡಿದ್ದರಿಂದ ನನಗೆ ರೈಟ್ ಹ್ಯಾಂಡ್ ನೋವು ಡ್ಯಾಮೇಜ್ ಆಗಿತ್ತು. ಸೊ ಆ ಟೈಮಲ್ಲಿ ನನಗೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ವ, ಏನೂ ಆಗ್ತಾ ಇರಲಿಲ್ಲ. ಫುಲ್ ಶಾಕ್ ಹೊಡಿಯೋದು ನನಗೆ ಕೈ, ನಾನು ಸುಮ್ಮನೆ ಇದ್ರೂ. ಸೊ ಅದೆಲ್ಲ ಮುಗಿಸ್ಕೊಂಡು 1 ಮಂತ್ ಆದ್ರೂ ನನಗೆ ಕೈ ಸರಿ ಹೋಗಿಲ್ಲ. ಇವರೆಲ್ಲ ಸ್ವಲ್ಪ ಹೇಳಿ ನೀನು ಹಿಂಗೆ ಇದ್ರೆ ಆಗಲ್ಲ, ನೀನು ಏನಾದರೂ ಟ್ರೈ ಮಾಡು ಅಂತ ಹೇಳಿದ್ರು.
ನಾನು ಬ್ಯಾಕ್ ಟು ರುಟೀನ್ ಅಂತ 1.5 ಮಂತ್ಗೆ ನಾನು ಡಾನ್ಸ್ ಕ್ಲಾಸಿಗೆ ಹೋದೆ. ಆ್ಯಂಡ್ ನಂದು ಇದ್ರದ್ದು ಪೇಯ್ನ್ ಆಗಿರ್ಬೋದು ಅಥವಾ ಕೈ ಪೇಯ್ನ್ ಆಗಿರ್ಬೋದು ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ಬಿಕಾಸ್ ನಾವು ಎಕ್ಸಸೈಸ್ ಮಾಡಿದಷ್ಟು ಗುಡ್ ಫುಡ್ ತಿಂದಷ್ಟು ನಾವು ಹೆಲ್ದಿಯಾಗಿ ಇರ್ತೀವಿ. ಸೊ ಥ್ಯಾಂಕ್ ಯು. ಐ ನೀಡ್ ಟು ಟಾಕ್ ಟು ಯು ಆಮೇಲೆ. Yeah. ಓಕೆ, ಥ್ಯಾಂಕ್ ಯು ಸೋ ಮಚ್. So many more. ಸೊ ನಾನೆಲ್ಲ ಮರ್ತೋಗಿ ಎಷ್ಟು ನೆನಪಿತ್ತು ಅಷ್ಟು ಮಾತಾಡಿದ್ದೀನಿ. ಸೊ ಇವಾಗ ನಮ್ಮ ಡಾಕ್ಟರ್ಸ್ ಎಲ್ಲ ಯಾರ್ಯಾರು ಫ್ರೀ ಇದ್ದಾರೆ ಅವ್ರ ಕೈಲಿ ಮಾತಾಡ್ಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಫ್ರೀ ಇದ್ದೀರಾ? ನನ್ನ ಯೂಟ್ಯೂಬ್ ಚಾನೆಲ್ಗೆ ಒಂದೇ ಒಂದು ಏನಾದರೂ ಹೇಳಬೇಕು. ಹಾಂ ಹೇಳಿ, ತಗೊಳ್ಳಿ ಮೈಕು. ಸೊ ನನಗೆ ಲೈಕ್ ಗಾಡ್ ಫಾದರ್ ಏನು ಹೇಳ್ತಿರೋ ಗೊತ್ತಿಲ್ಲ, ಬಟ್ ಹಿ ಪ್ಲೇಸ್ ದ ಮೇನ್ ರೋಲ್ ಇನ್ ಮೈ ಲೈಫ್, ಎಲ್ಲರ ಲೈಫ್, ನನ್ನ ಫ್ಯಾಮಿಲಿ ಲೈಫಲ್ಲಿ. ಬಿಕಾಸ್ ಆಫ್ ಹಿಮ್ ನಾವಿಲ್ಲಿ ಇವತ್ತಿದ್ದೀವಿ. ಸೊ ಒಂದೆರಡು ಮಾತು. So Rakshita and her father Girish, ಯಾ they are both great people, and she is a savior of her father. And we see so many liver disease these days, so many patients with cirrhosis. Today's theme is food is medicine. So we should prevent and cure these diseases later on. Prevention is the best cure. But if it happens, as family, we should come forward. ಅವರೇ ನಾವು ಡೊನೇಟ್ ಮಾಡಬೇಕು. ಇಲ್ಲ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ we should take care, not be scared. Even if there is end stage liver disease, we have people like Rakshita to save their family, parents and everybody. And we should always stay as a family. We started a support group today for people who have liver problems to talk to each other so that they get comfortable and they know what actually has to be done and what should be done. Thank you. ಸೊ ಇವ್ರಿಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ, ನಮ್ಮಪ್ಪ ದೊಡ್ಡ ತಲೆನೋವು ಪಾರ್ಟಿ 2 ಗಂಟೆ 3 ಗಂಟೆ ಆದರೂ ನವೀನ್ ಸರ್ಗೆ ಕೇಳು, ಅದು ತಿನ್ಬೋದಾ, ಅದು ಕುಡಿಬೋದಾ ಅಂತ. ಎವ್ರಿ ಸಿಂಗಲ್ ಮಿನಿಟ್, ಎವ್ರಿ ಸಿಂಗಲ್ ಟೈಮ್ ಅವ್ರು ನಮಗೆ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ನನ್ನ ಬರ್ಡೇ ಡೇನೇ ನಾವು ಟ್ರಾನ್ಸ್ಪ್ಲಾಂಟಿಗೆ ಮಾಡಿದ್ರಿಂದ ಇವ್ರು ನನಗೆ ಲಿವರ್ ಶೇಪಲ್ಲಿ ಒಂದು ಕೇಕ್ ಎಲ್ಲ ಕಟ್ ಮಾಡಿಸಿದ್ರು. ಈಸ್ ಲೈಕ್ ಅ ಫ್ಯಾಮಿಲಿ ಟು ಅಸ್ ನೌ. ಥ್ಯಾಂಕ್ ಯು ಸೋ ಮಚ್. God bless you. ಹಾ. 24 hours ಸಪೋರ್ಟ್ ಮಾಡ್ತಾರೆ. ಹೌದು. ನೀವು ಮೆಸೇಜ್ ಮಾಡಿ ಇದು ಮಾಡಿ ಸೊ ಇವರು ನಂದು ನಮ್ಮ ಅಪ್ಪನ ಕಾಟ ಬೇಜಾನ್ ತೊಡ್ಕೊಂಡಿದ್ದಾರೆ. ನಮ್ಮ ಅಮ್ಮ ಬಿಟ್ರೆ ಇವ್ರಿಗೆ ತೊಡ್ಕೊಂಡಿದ್ರು. ICUಲಿ ಮಮ್ಮಿನಾಗ ಬಿಡ್ತಾ ಇರಲಿಲ್ಲ, ಯಾರನ್ನೂ ಬಿಡ್ತಾ ಇರಲಿಲ್ಲ. 3 days ICUಲಿ ಇದ್ದೆ. ಬಟ್ ಅಟ್ಲೀಸ್ಟ್ ಒನ್ ಡೇಗೆ ಒಂದು 10 times ಬಂದಿರೋರು ಇವ್ರ ಹತ್ರನೇ ಹೇಳ್ತಾ ಇದ್ದೆ ನಂಗೆ ಅಲ್ಲಿ ನೋವು ಇಲ್ಲಿ ನೋವು ಅಂತ. ನಮ್ಮ ಅಮ್ಮ ಹೆಂಗೆ ಸಮಾಧಾನ ಮಾಡ್ತಾರೋ ಅದೇ ಥರ ಸಮಾಧಾನ ಮಾಡಿದ್ರು. ಇವರು ಒಂಥರ ನನಗೆ ಮೇಜರ್ ರೋಲ್. ಮದುವೆಗೆ ಬಂದಿದ್ರು, ಇವರೆಲ್ಲ ಬಂದಿರಲಿಲ್ಲ. ಬಟ್ ಏನು ಹೇಳ್ಬೇಕು ಅನ್ಕೊಂಡಿದ್ರ? ಏನಾದರೂ ಹೇಳಿ, ಏನಾದರೂ ಹೇಳಿ, ಮೆಮೊರೀಸು ಅಥವಾ ಎಂತಾದರೂ. ಎಷ್ಟು ತಲೆ ತಿಂದಿದ್ದೀವಿ ನಾವು. ಇಲ್ಲ ಆ ಥರ ಟಾರ್ಚರ್ ಕೊಟ್ವಾ? ಇಲ್ಲ ನನಗೆ ಇಮೋಷನಲಿ ತುಂಬ ಕನೆಕ್ಟ್ ಆಗಂತವ್ರು ನಾನು. ಯು ಆರ್ ಲೈಕ್ ಮೈ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದು ಎಷ್ಟು ವರ್ಷದಿಂದ ನೀವು ಇದೆಲ್ಲ ನೋಡ್ತಾ ಇದ್ದೀರಾ? 15 years ಇಂದ. 15 years ಇಂದ ನಮ್ಮಂಥ ತಲೆನೋವು ಪಾರ್ಟಿಗಳು ಅಥವಾ ಯಾರಾದರೂ ನೋಡ್ತಾ ಇರ್ತಾರೆ. ಸೊ ಇವತ್ತು ಲಿವರ್ ಡೇ, ಏನು ಹೇಳಬೇಕಂತ ಅನಿಸ್ತದೆ ನಿಮಗೆ? ಇವತ್ತು ಈ ಇಯರ್ದು 2025 ಲಿವರ್ದು ಫುಡ್ ಇಸ್ ಅ ಮೆಡಿಸನ್. ಸೊ ಫುಡ್ನ ಮೆಡಿಸನ್ ಥರ ಇದು ಮಾಡಿದ್ರೆ ಬೆಟರ್. ಥ್ಯಾಂಕ್ ಯು ಸೋ ಮಚ್. ಏನು ಅನಿಸ್ತಿದೆ ಅಂದರೆ, ಇಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಡೊನೇಟ್ ಮಾಡಿದ್ದಾರೆ, ಎಷ್ಟು ಜನ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ನನಗೆ ಇವತ್ತು ಫುಲ್ಲು ಹಾರ್ಟ್ ಟಚಿಂಗ್ ಆಗಿದೆ. ಅಂದರೆ ಒಬ್ಬ ಚಿಕ್ಕ ಹುಡುಗ 13 years ಅನ್ಸ್ಕೋತೀನಿ, ಅವನಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಸೊ ಅದು ಇವತ್ತು ಫುಲ್ ಹಾರ್ಟ್ ಟಚಿಂಗ್ ಸೀನ್. ಅಂದರೆ ಅವನಿಗೆ ಗೊತ್ತಿರುತ್ತೆ ಅದ್ರ ಪೇಯ್ನು, ಅದ್ರ ಮುಂದೆ ಎಮೋಷನ್ಸು ಎಲ್ಲ ಹೆಂಗಿತ್ತು ಅಂತ. ಬಟ್ ಇವತ್ತು ಅವನ್ನ ನೋಡಿ ತುಂಬ ಪ್ರೌಡ್ ಫೀಲ್ ಆಯಿತು. ಯು ಹೋಲ್ಡ್ ಇಟ್. ಸೊ ಬಾಯ್ ಹತ್ರ ಇಟ್ಕೊಳ್ಳಿ. ನಿಮ್ದು ಆಪರೇಷನ್ ಆಗಿ ಎಷ್ಟು ವರ್ಷ ಆಯಿತು? ಯಾರು ಡೊನೇಟ್ ಮಾಡಿದ್ರು? ಹೆಂಗಿತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್? ಟುಡೇ ಇವತ್ತಿಗೆ 14 ಡಿಸೆಂಬರ್. ಹಾಂ, ಈ ಡಿಸೆಂಬರ್ ಬಂದರೆ 14 to 15 years ಆಗುತ್ತೆ. ಓಕೆ. ಐ ಡೋಂಟ್ ನೋ ಮೈ ಡೋನರ್, ಹಾಂ, ಬಟ್ ಹೂ ಎವರ್ ಇಟ್ ಈಸ್, ಯಾ ಲೆಟ್ ದೇರ್ ಸೋಲ್ ರೆಸ್ಟ್ ಇನ್ ಪೀಸ್. ಯಾ ತುಂಬ ಚೆನ್ನಾಗಿದ್ದೀನಿ, ವೆರಿ ಆಕ್ಟಿವ್ ಆಗಿದ್ದೀನಿ, ಮೊದಲಿಗಿಂತ ಆಕ್ಟಿವ್ ಆಗಿದ್ದೀನಿ. ಓಕೆ. ನೀವೇ ನೋಡ್ತಾ ಇದ್ದೀರಾ. ಎಷ್ಟು ಏಜ್ ನನಗೆ ನಿಮಗೆ? 53 years. 53 years. So I am as good as Yeah. young this thing. Yeah, you are young and energetic ಇವತ್ತು now. ಸ್ವಲ್ಪ ಸೋಂಬೇರಿ ಆಗಿದ್ದೀನಿ, ಎಕ್ಸರ್ಸೈಸ್ ಮಾಡ್ತಾ ಇಲ್ಲ. Okay. ಸ್ಟಾರ್ಟ್ ಮಾಡಬೇಕು. ಎಲ್ಲಿರೋದು ಸರ್? ನಾನು ಓಲ್ಡ್ ಏರ್ಪೋರ್ಟ್ ಮಾರದಲ್ಲಿ ಅಲ್ವಾ, ಹಾ, 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 ಪಕ್ಕದಲ್ಲಿ ಬೆಳ್ಳಂಡೂರು ಅಂತ, ಓಕೆ ಅಲ್ಲಿಂದ ಬಂದಿದ್ದೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. It's my ಲಿವ್ pleasure. ಲಾಂಗ್
ಹಿಂಗೆ ಆರಾಮಾಗಿರಿ, Thank you. ಇನ್ನ ಸ್ಟ್ರೆಂತ್ ಬರುತ್ತೆ Sure, ನಮಗೆ sure. ಹೋಗ್ತಾ ಬಾಚಿನ ಆಯ್ತಾ. ನಿನ್ನ ಸ್ಟೋರಿ ಕೇಳಿ ನಮ್ಗೆ ಒಂಥರ ಫುಲ್ ಎಮೋಷನ್ ಆಯಿತು. ಇಲ್ಲಿ ನೋಡು ಅವ್ರು ನನ್ನ ಹಸ್ಬೆಂಡ್ ಅವರು, ಅವನಿಗೆ ನನಗೆ ಫುಲ್ ಖುಷಿ ಆಯಿತು ನಿನ್ನ ಸ್ಟೋರಿ ಕೇಳಿ. ಬಟ್ ಏನಾಯಿತು ಹೆಂಗೆ ಇದು ಅಂತ ಹೇಳ್ತೀಯ? ಎಲ್ಲಿರೋದು ಫಸ್ಟ್ ನೀವು? ನಾವು ಕುರುಬುರ್ಕುಂಟೆ, ದೇವನಹಳ್ಳಿಯಿಂದ ಆಚೆ ಕುರುಬುರ್ಕುಂಟೆಯಲ್ಲಿ. ದೇವನಹಳ್ಳಿಯಿಂದ ಆಚೆ. ಹಾಂ, ಅಲ್ಲಿ ಏನಾಗಿತ್ತು ನಿನಗೆ ಆ್ಯಕ್ಚುಲಿ? ಹೆಂಗೆ ಇವೆಲ್ಲ ಸ್ಟಾರ್ಟ್ ಆಗಿದೆ? ನನ್ನ ಚಿಕ್ಕ ವಯಸ್ಸು 1 ತಿಂಗಳು 6 ವರ್ಷ ಮಗು ಇದ್ದಾಗಿಂದಾನೆ ನನಗೆ ಫುಲ್ಲು ವೈ ಫೀವರ್ ಬರೋದು. 110, 120 ಆಗಿ ಬರೋದು. ಆಗ ನಾವು ಸುಮಾರು ಹಾಸ್ಪಿಟ್ಲೆಲ್ಲ ಓಡಾಡ್ತಾಯಿದ್ವಿ. ತಿರ್ಗಾ ಕ್ಯಾನ್ಸರ್ ಇದೆಯೋ ಟೆಸ್ಟ್ ಮಾಡ್ಸೋಕ್ಕೆ ನಾವು ಕಿಡ್ವಾಯಿಗೆ ಹೋಗಿದ್ವಿ. ಅಲ್ಲಿ ಕ್ಯಾನ್ಸರ್ ಇಲ್ಲ ಅಂತೆಲ್ಲ ರಿಪೋರ್ಟ್ ಬಂದಮೇಲೆ ತಿರ್ಗಾ ನಾನು 2022ಗೆ ವಾಣಿ ವಿಲಾಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ. ನಾನು ಬೋರಿಂಗಲ್ಲಿ 3 ಟೈಮ್ಸ್ ಅದಕ್ಕಿಂತ ಮುಂಚೆನೇ ಅಡ್ಮಿಟ್ ಆಗಿದೆ. 3 ಟೈಮ್ಸ್ ಅಡ್ಮಿಟ್ ಆಗಿ ರಿಲೀಸ್ ಆಗಿ ತಿರ್ಗಾ ವಾಣಿ ವಿಲಾಸ್ ಹಾಸ್ಪಿಟಲ್ 2022ಅಲ್ಲಿ ಅಡ್ಮಿಟ್ ಆಗಿ ಆಗ ನಮ್ಗೆ ಗೊತ್ತಾಯಿತು ಲಿವರ್ ಬಯೋಪ್ಸಿ ಮಾಡಿದ್ಮೇಲೆ ಸಿರೋಸಿಸ್ ಆಗಿದೆ ಅಂತ. ಆಮೇಲೆ ತಿರ್ಗಾ ನಾವು ಟ್ರೀಟ್ಮೆಂಟೆಲ್ಲ ಮೂವ್ ಮಾಡ್ಬೋದು ಅಂದರು ಡಾಕ್ಟ್ರು. ಆಮೇಲೆ ತಿರ್ಗಿ ನಾವು ಟ್ರೀಟ್ಮೆಂಟ್ಗೆ ಹೋದರೆ ಆಗಿಲ್ಲ. ತಿರ್ಗಾ ಅಂದರೆ ಆಗಸ್ಟು 19ನೇ ತಾರೀಕು 8ನೇ ತಿಂಗಳು ಆಗಸ್ಟಲ್ಲಿ ಹೋದ ವರ್ಷ 2025 ಇದೇ ವರ್ಷ ಆವಾಗ ನನಗೆ ಆಪ್ರೇಷನ್ ಆಯಿತು. ಆಪ್ರೇಷನ್ ಆಯಿತು. ನವೀನ್ ಸರ್ ಎಲ್ಲ ನನಗೆ ಆಪ್ರೇಷನ್ ಮಾಡಿದ್ರು. ಸೋನಲ್ ಸರ್, ವಚನ್ ಸರ್ ಅವರೆಲ್ಲ ಬಂದು ನನಗೆ ಆಪ್ರೇಷನ್. ನಿಮ್ಮ ಡ್ಯಾಡಿನೇ ಡೊನೇಟ್ ಮಾಡಿದ್ದು ಅಲ್ಲ? ಹಾಂ, ನಮ್ಮ ಅಪ್ಪ ಡೊನೇಟ್ ಮಾಡಿದ್ದಾರೆ. ಎಷ್ಟು ವರ್ಷ ನಿಮ್ಗೆ ಇವಾಗ? ನಮ್ಮ 12. ಏನು ಓದ್ತಾ ಇದೆಯಾ? ಲೈಕ್ ಎಲ್ಲಿ ಓದ್ತಾ ಇರೋದು? ನಾನು ಅನಂತ ವಿದ್ಯಾನಿಕೇತನ SCC ಸಿಲೆಬಸ್ಸಲ್ಲಿ ಡಾಕ್ಟ್ರೇ ಓದಿಸ್ತಾ ಇರೋದು. ನಾನು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ಯಾ? ನಮ್ಮ ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದಾರೆ. ಹಾಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮುಂಚೆ ಏನಾಯ್ತು ಹಿಂಗೆ ಅದೆಲ್ಲ ತಲೆ ಕೆಡಿಸ್ಕೊಂಡ್ಬೇಡ. ನೀನು ಒಂಥರ ಸೂಪರ್ ವಾರಿಯರ್. ಇವಾಗ ನಾವೆಲ್ಲ ಇದೇ ಸ್ಟೇಜ್ ದಾಟ್ಕೊಂಡು ಬಂದಿರೋದು. ಡಿಫ್ರೆನ್ಸ್ ಏನಂದರೆ ನೀನು ರಿಸೀವರು, ನಾವೆಲ್ಲ ಡೋನರು ಅಷ್ಟೇ, ಆಯಿತಾ? ಲೈಫಲ್ಲಿ ಮುಂದೆ ಮಸ್ತಾಗಿ ಆಗ್ತೀಯಾ. ಹಾಗೂ ಚೆನ್ನಾಗಾಗಲಿ. ಪೇಯ್ನ್ ಎಲ್ಲ ಇದೆಯಾ? ಇನ್ನು ಪೇನ್ ಏನಿಲ್ಲ. ನಮ್ಮ 6 ಮಂತ್ಸ್ ಆಯ್ತಲ್ಲ? ಹಾಂ, 8 ಮಂತ್ಸ್ ಆಗೋದು. 8 ಮಂತ್ಸ್ ಆಯ್ತಾ? ಈ ಥರ ಥರ ಕಟ್ ಮಾಡಿದಾರೆ. ಎಲ್ಲೇ ನಮಗೂ ಅಷ್ಟೇ. ಇಲ್ಲಿ ಪೈಪ್ ಆಗಿದೆ, ಒಂದು ಚಿಕ್ಕ ಪೈಪ್ ಇನ್ನೂ ಇದೆ. ಇನ್ನೂ ಇದೆ ಅದು ತಿರ್ಗಾ ಮಂಗಳವಾರ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಪರವಾಗಿಲ್ಲ, ಆರಾಮಾಗಿರೋ. ಶೋ ನೀವೆಲ್ಲ ನೋಡಿದ್ರಿ ನಾವು ಎಂತಕ್ಕೆ ಬಂದಿದ್ವಿ ಅಂತ. ಇಲ್ಲೇನಾ ಎಲ್ಲರೂ ಕೇಳ್ತಾ ಇದ್ರಿ ನಿಮಗೆ ಲೈಕ್ ಲಿವರ್ದು ಎಂಥದ್ದು ಟ್ರಾನ್ಸ್ಪ್ಲಾಂಟ್ ಮಾಡೋದು ಹೆಂಗೆ, ಪ್ರಾಬ್ಲಮ್ ಆಗಲ್ವಾ ಏನೂ ಇಲ್ವಾ ಅಂತ. ಆಲ್ಮೋಸ್ಟ್ ಇವಾಗ ನಿಮಗೆಲ್ಲ ಒಂದು ಹಾಫ್ ಆನ್ಸರ್ ಸಿಕ್ಕಿರುತ್ತೆ. ಮಿಕ್ದವರು ನಮ್ಮ ಜರ್ನಿ ಕೇಳ್ತಾ ಇರೋರು ವೆಯ್ಟ್ ಆ್ಯಂಡ್ ವಾಚ್. ಇನ್ನು ಮುಂದೆ ಬರ್ತಾ ಇರೋ ಡೇಸಲ್ಲಿ ನಾನು ಹಾಕ್ತೀನಿ, ಎಲ್ಲರದ್ದು ಜರ್ನಿ ಹಾಕ್ತೀನಿ. ಯಾಕಂದರೆ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರೋದು ಬರೀ ನನಗೆ ಮತ್ತು ನಮ್ಮ ಅಪ್ಪಂಗೆ ಏನಾಗಿದೆ ಜರ್ನಿ ಅಂತ ಅಲ್ಲ, ನಮ್ಮ ಸುತ್ತಮುತ್ತ ಇರ್ತಾರಲ್ಲ ನಮ್ಮ ಲವ್ಡ್ ಒನ್ಸ್ ಅವ್ರಿಗೆಲ್ಲ ಎಷ್ಟು ಅವರೆಲ್ಲ ಏನೇನು ಗೋತ್ರೂ ಮಾಡಿದ್ದಾರೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವ್ರು ಇವತ್ತು ನಮಗೆಲ್ಲ ಬ್ಯಾಕ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಕಾನ್ಫರೆನ್ಸಲ್ಲಿ ಆಲ್ ಓವರ್ ವರ್ಲ್ಡ್ ಇಂದ ಬಂದಿದ್ದಾರೆ. ಗೋವಾಯಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ಆಮೇಲೆ ಡೆಲ್ಲಿಯಿಂದ, ಮುಂಬೈಯಿಂದ. ಗೋವಾದಿಂದ ಕೇರಳದಿಂದ ಬಂದಿರೋರು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿರೋರೆ ಗೋವಾ ಇದಕ್ಕೆ ಹೋಗಿದ್ದಾರೆ, US-ಗೆಲ್ಲ ಟ್ರೀಟ್ಮೆಂಟ್ ತಗೊಳಕ್ಕೆ. ಅಲ್ಲಿ ಆಗದೆ ಇಲ್ಲಿ ಬಂದು ಇವ್ರು ಸಿಕ್ಕಿದ್ದಾರೆ. ಇವಾಗ ಅವರು ಅರೌಂಡ್ 3 to 4 years ಆಗಿದೆ ಅವರು ಟ್ರಾನ್ಸ್ಪ್ಲಾಂಟ್ ಆಗಿ. ಇನ್ನೂ ಹೆಲ್ತಿ ಆಗಿದ್ದಾರೆ ಅಂದರೆ ಇಲ್ಲಿ ಟೀಮ್ಗೆ ಗ್ರೇಟ್. ಯಾರ ಕೈಲೂ ಮಾಡೋಕ್ಕಾಗದೇ ಇರೋದು ಈ ಟೀಮ್ ಮಾಡಿ ತೋರಿಸಿದ್ದಾರೆ. ನಾನು ಈ ಹಾಸ್ಪಿಟ್ಲಲ್ಲಿ ಮಾಡಿಸ್ದೇ ಇರ್ಬೋದು, ಸ್ಪರ್ಶಲ್ಲಿ ಮಾಡಿಸಿದೆ. ಅಲ್ಲಿರೋ 2-3 ಜನ ಡಾಕ್ಟರೇ ಇಲ್ಲಿದ್ದಾರೆ. ಇನ್ನೊಬ್ಬರು ಇದ್ದಾರೆ ಗೌತಮ್ ಸರ್ ಅಂತ, ಅವರು ಯಶವಂತಪುರ್ ಸ್ಪರ್ಶಲ್ ಇವಾಗ ಸೇಮ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರೆಲ್ಲ ನನ್ನ ಲೈಫಲ್ಲಿ ಒಂಥರ ಸ್ಪೆಷಲ್ಲು. ಯಾಕಂದರೆ ಅವರು ನಾವು ಮಾಡಿದ ನಮಗೆ ಎಷ್ಟು ಪೇಯ್ನ್ ಆಯಿತು, ಎಷ್ಟು ಆಯಿತು, ಆ ಥರ ಅವರು ಆ ಪೇಯ್ನ ತೊಗೊಂಡು ನಮಗೇನು ಕಮ್ಮಿ ಮಾಡ್ಬೋದು, ಹೆಂಗೆ ಕಮ್ಮಿ ಮಾಡ್ಬೋದು ಅಂತೆಲ್ಲ ತುಂಬ ಯೋಚನೆ ಮಾಡಿದ್ದವರು. ಸೊ ಯಾರಿಗಾದರೂ ಈ ಥರ ಲಿವರ್ದು ಅದು ಇದು ಎಲ್ಲ ಪ್ರಾಬ್ಲಮ್ ಬಂತು ಅಂದರೆ ಸುಮ್ಮನೆ ಎಲ್ಲೆಲ್ಲೋ ತೋರಿಸಿ, ಯಾವುದ್ಯಾವುದೋ ದೊಡ್ಡ ಹಾಸ್ಪಿಟಲ್ಗೆಲ್ಲ ತೋರಿಸಿ ನೀವೆಲ್ಲ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ, ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ಅವ್ರಿಗೆ ಎಷ್ಟು ಟೈಮ್ ಇರುತ್ತೋ ಗೊತ್ತಿಲ್ಲ. ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿರೋರಿಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಆಸ್ಟರಲ್ಲಿದ್ದಾರೆ ಅವರು. ಸೊ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ಟೀಮ್ ಎನಿ ಟೈಮ್ ಎನಿ ಡೇ. ಅವ್ರು ನಿಮಗೆ
ಪರ್ಫೆಕ್ಟಾಗಿ ಏನು ಮಾಡಬೇಕು, ನಮ್ಮ ಬಾಡಿಗೆ ಏನು ಸೆಟ್ ಆಗುತ್ತೆ ಅದೆಲ್ಲ ಅವ್ರು ಮಾಡ್ತಾರೆ. ಬಾ ಹೋಗೋಣ. ಗ್ರೌಂಡ್ ಫ್ಲೋರ್ ಅಲ್ವಾ? ಸೊ ಎಲ್ಲಿ ತೋರಿಸಿದ್ರಿ, ಏನು ಮಾಡಿದ್ರಿ, ಎಲ್ಲಿ ನಿಮ್ಮದು ಆಪ್ರೇಷನ್ ಆಯಿತು ಅಂತೆಲ್ಲ ಕೇಳ್ತಾ ಇರ್ತೀರ. ನಾನು ಆಪ್ರೇಷನ್ ಆಗಿದ್ದು ಬೇರೆ ಹಾಸ್ಪಿಟಲ್, ಬಟ್ ಎಲ್ಲ ಟೀಮ್ ಇಲ್ಲಿದ್ದಾರೆ. ಸೊ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇದೆ, ಏನಾದರೂ ಬೇಕು ಅಂದರೆ ನೀವು ಈ ಟೀಮಿಗೆ ಕನ್ಸಲ್ಟ್ ಮಾಡ್ಬೋದು. ಸೊ ನಿಮಗೆಲ್ಲ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.